ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವತ್ತು ರಾಮನವಮಿ, ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ರಘುರಾಮ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ಆಯುಸ್ಸಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದು ರಾಮನವಮಿ ಹಿಂದಿನ ದಿನ ಅಂದರೆ ಮಂಗಳವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾನು ಹುರುಳಿಕಾಳು, ಹೆಸರುಕಾಳು, ಅಕ್ಕಿ, ಮೆಂತೆ, ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ ದೋಸೆಗೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ರುಬ್ಕೊಳ್ಳೋಣ ಅಂತ ಹೇಳಿ. ತುಂಬ ಪೌಷ್ಟಿಕ ಆಹಾರ ಅಂತಂದರೆ ಹುರುಳಿಕಾಳು. ಮೊಳಕೆ ಕಟ್ ಮಾಡಿದ್ರಂತೂ ಇನ್ನೂ ಒಳ್ಳೆಯದು. ನನಗೆ ಮೊಳಕೆ ಕಟ್ಟೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ ಹುರುಳಿಕಾಳು ಹಾಗೆ ಹೆಸರು ಕಾಳು. ಸೊ ಹಾಗೆ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತೆ ಕೂಡ ನೆನೆಸಿಟ್ಟಿದ್ದೆ, ಅದು ಕೂಡ ಚೆನ್ನಾಗಿ ನೆಂದಿದೆ. ಆನಂತರ ಅದಕ್ಕೆ ನಾನು ಸ್ವಲ್ಪ ಮಿಕ್ಕಿರೋ ಅನ್ನ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿ ಇವತ್ತು ನಾನು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಅದ್ರ ಜೊತೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನಿಮಗೆ ಯಾವ ಥರದ್ದು ಗ್ಯಾಸ್ ಟ್ರಬಲ್ ಆಗಿರ್ಬೋದು, ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿಯಿಂದ ನಿವಾರಣೆ ಆಗುತ್ತೆ. ಸೊ ಅದಕ್ಕೆ ನಾನು ದೋಸೆ ರುಬ್ಬುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡದೆ ಹಾಕ್ಕೊಳ್ತೀನಿ. ಸ್ವಲ್ಪ ಹುಳಿ ಬಂದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವುದೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗಲ್ಲಿ ಮಂಗಳವಾರ ಸಂಜೆಯಿಂದ ಬುಧವಾರ ಅಂತಂದರೆ ರಾಮನವಮಿ ಒಂದು ಫುಲ್ ಡೇ ವ್ಲಾಗ್ ಇರುತ್ತೆ. ಸೊ ನೀವೆಲ್ಲ ನೋಡ್ಕೊಳ್ಳಿ, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಬೆಳಗ್ಗೆ ಅಂದರೆ ಇದು ಬಂದುಬಿಟ್ಟು ಬುಧವಾರ ಮಾರ್ನಿಂಗು ನಾನು ದೋಸೆಗೆ ಮಾಡ್ಕೊಂಡಿದ್ನಲ್ಲ, ಸೊ ಚೆನ್ನಾಗಿ ಹುಳಿ ಬಂದಿದೆ. ಸೊ ಇವಾಗ ದೋಸೆ ಹಾಕ್ತೀನಿ. ಸಖತ್ತಾಗಿ ಬಂದಿತ್ತು ದೋಸೆ ಅಂತೂ. ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಬೋದು, ಇಲ್ಲ ನಿಮ್ಗೆ ಮಿದು ಬೇಕಂತ ಅಂದರೆ ಬೇಗನೆ ತಗೊಂಡ್ರೆ ಮಿದು ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಆ ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ಲೇವರ್ ಏನಿದೆ ಅದು ದೋಸೆ ಹಾಕಿದ ತಕ್ಷಣ ಬೆಂದ ಮೇಲೆ ಗಮ್ ಅಂತ ಬರ್ತಾಯಿತ್ತು. ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ಕೊಂಡ್ರೆ ಸೂಪರಾಗಿರುತ್ತೆ. ನೀವು ಕೂಡ ಇದೇ ಥರ ಒಂದು ಪೌಷ್ಟಿಕ ಅಂದರೆ ಹೆಲ್ದಿ ಆಗಿರುವಂಥ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಬಾಡಿಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ನಿವಾರಣೆ ಆಗುತ್ತೆ. ಇದು ಮೇಯ್ನಲ್ಲಿ ಹಾರ್ಟಿಗೆ ತುಂಬಾ ಒಳ್ಳೆಯದಂತೆ, ಅದು ಕೊಲೆಸ್ಟ್ರಾಲ್ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ನೀವು ಮನೇಲಿ ಏನಾದ್ರು ಹುರುಳಿಕಾಳಿದ್ರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ಹಿಂದೆ ಅಂತೂ ಹುರುಳಿಕಾಳು ಅಂತ ಅಂದರೆ ಹಸುಗೆ ಮತ್ತು ಕುದುರೆಗೆಲ್ಲ ಇಡ್ತಾರೆ ಅಂತ ಹೇಳ್ಬಿಟ್ಟು ಮನುಷ್ಯರು ತಿಂತಾನೇ ಇರಲಿಲ್ಲ. ಇತ್ತೀಚೆಗೆ ಇದು ತುಂಬಾ ಹೆಲ್ದಿಯಾಗಿರೋ ಒಂದು ಫುಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂತಾರೆ. ಸೊ ಹಾಗೆ ಕೂಡ ನಾನು ಕೂಡ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಅಂತಲೇ ಹೇಳ್ಬೋದು. ನಿಮಗೆ ಖಾಲಿ ಬರೀ ಇದ್ರದ್ದು ಸಾಂಬಾರು ಅಂತ ಅಲ್ಲ, ಮೊಳಕೆ ಕಟ್ಟಿದ್ದು ಪಲ್ಯ ಅಂತ ಅಲ್ಲ, ಈ ಥರನೆಲ್ಲ ಸ್ವಲ್ಪ ವೆರೈಟಿ ರೆಸಿಪಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಥರ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಮೇಯ್ನಾಗಿ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಅವ್ರ ಹೆಲ್ತಿಗೆ ಆಗಿರ್ಬೋದು, ಆಮೇಲೆ ಜೀರ್ಣಕ್ರಿಯೆಗಾಗಿರ್ಬೋದು ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಹಸಿಮೆಣಸು ಆಮೇಲೆ ಸ್ವಲ್ಪ ಈರುಳ್ಳಿ ಏನಾದ್ರು ಹೆಚ್ಚು ಹಾಕ್ಕೊಳ್ತೀನಿ ಅಂದರೆ ಆ ಥರ ಹಾಕ್ಕೋಬೋದು. ನಾನು ದೋಸೆಗೆ ಆಲ್ರೆಡಿ ಚಟ್ನಿ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಆ ಥರದ್ದು ಏನು ಹಾಕ್ಕೊಳ್ತಾ ಇಲ್ಲ. ಹಸ್ಬೆಂಡ್ಗೆ ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ದೇವಸ್ಥಾನ ಕೂಡ ಹೊರಡಬೇಕು. ನವನೀತ ಹಾಗೆ ಮನ್ವಿತ್ ನಾನು ಹೋಗ್ತಾ ಇದ್ದೀವಿ. ನವನೀತ ಕಾಲ್ ಮಾಡಿ ಹೇಳಿದೆ ಹೋಗ್ಬರೋಣ ಬರ್ತೀಯಾ ಅಂತ. ಹಾಗೆ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ಫುಲ್ ಡೇ ಬ್ಲಾಗ್ ಇರುತ್ತೆ. ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂದಿಲಿದೆಯಾ ತಿಂದಾದನಲ್ಲ ಸಾಂಬಾರಲ್ಲಿ ಅದಕ್ಕೂ ತಿನ್ನು. ಸಾಂಬಾರಲ್ಲಿ ತಿನ್ಬಿಡು. ಇವತ್ತಂತೂ ನಮ್ಮ ಏರಿಯಾದಲ್ಲಂತೂ ಫುಲ್ ಗಲ್ಲಿಲೆಲ್ಲ ರಾಮ ದೇವ್ರದ್ದೆಲ್ಲ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿ ಪಾನಕ ಆಮೇಲೆ ಮಜ್ಜಿಗೆ, ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ಸೊ ನಾವೆಲ್ಲ ಕಡೆನೂ ಹೋಗಲಿಲ್ಲ. ಸೊ ನವನೀತ ಯಾಕೋ ಹೊಟ್ಟೆ ಹಸ್ತಾ ಇದೆ ಅಕ್ಕ, ತಿಂದೆ ಎಲ್ಲ ಬೆಳಗ್ಗೆ ಅಂತ ಹೇಳಿದ್ಲು. ಹಾಗೆ ಹೋಟೆಲಿಗೆ ಹೋಗ್ಬಿಟ್ಟು ದೋಸೆ ಎಲ್ಲ ತಿನ್ಕೊಂಡ್ವಿ. ಎಲ್ಲಿ ಹೋಗ್ತಿದ್ದೆ ಮನು? ಪಾನಕ ಪುಡಿ. ನಾವಿವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ದೇವ್ರ ದರ್ಶನ ತಗೊಳ್ಳೋಕೆ. ಜಸ್ಟ್ ದೋಸೆ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ತಿಂದಿದ್ದೆ, ನವನೀತ ತಿಂತಿರಲಿಲ್ಲ, ಉಪವಾಸ ಮಾಡ್ತಾ ಇದ್ಲು ದೇವರಿಗೋಸ್ಕರ. ಹಸಿವಾಗ್ತಾ ಇದೆ ತುಂಬ ಅಂತ ಹೇಳಿಬಿಟ್ಟು ತಿಂಡಿ ತಿನ್ಬೇಕಂತ ಅಂದ್ಲು. ತಿನ್ನಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆಂಜನೇಯ ದೇವಸ್ಥಾನಕ್ಕೆ ಸ್ಯಾಟರ್ಡೆ, ಸೊ ಅದೇ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ತಿಂದೆ ಮನ? ದೋಸೆ ತಿಂದ್ಯಾ? ದೋಸೆ, ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ
ದಿನ ಯಾವ ಥರ ಇರುತ್ತೆ ಅಂತ ಹೇಳಿ ಫುಲ್ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಕ್ಲೋಸ್ ಆಗಿದೆ, ಸಂಜೆ ತೆಗಿತಾರೆ. ಸಾಕು ಕಣೆ, ಬರೋದು ಬೇಡ. ಯಾಕೆ? ಸಾಕು, ಗಂಡ ನೋಡ್ತಾರೆ ಅಂತನಾ? ನಾನಿತ್ತಾಗ ನಾಚಿಕೆ ನನ್ನ ಬ್ಲಾಗಲ್ಲಿ ಬರೋಕ್ಕೆ ಅಲ್ಲೇ. ನಾವಂತೂ ಮೊನ್ನೆ ಶನಿವಾರ ಅಷ್ಟೇ ಬಂದಿದ್ದು. ಅವತ್ತೇ ಹೇಳಿದರು ಬುಧವಾರ ದಿನ ತುಂಬ ಚೆನ್ನಾಗಿ ಮಾಡ್ತೀವಿ ರಾಮನವಮಿ ದಿನ ಅಂತ. ಅದಕ್ಕೋಸ್ಕರ ಬೆಳಗ್ಗೆನೇ ಬಂದ್ವಿ. ನವನೀತ ಕೂಡ ತುಂಬ ದಿನ ಆಗಿತ್ತಂತೆ ಬರುತ್ತೆ, ಅದಕ್ಕೋಸ್ಕರ ಕರ್ಕೊಂಡ್ಬಂದ್ವಿ. ಬಂದುಬಿಟ್ಟು ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಹಾಗೆ ಸ್ವಲ್ಪ ತುಳಸಿ ಎಲ್ಲ ತೊಗೊಂಡು ದೇವ್ರಿಗೆ ಅರ್ಪಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯ್ತು ಇವತ್ತು. ಅಷ್ಟೊಂದು ಜನ ಇರಲಿಲ್ಲ, ಯಾಕಂದರೆ ಸಂಜೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ, ಕಾಲಿಡೋಕ್ಕೂ ಜಾಗ ಇರೋಲ್ಲ. ಆದರೆ ಎವ್ರಿ ಸಾಟರ್ಡೇನೇ ಅಷ್ಟೊಂದು ಜನ ಇರ್ತಾರೆ. ಅದರಲ್ಲಿ ಇವತ್ತು ರಾಮನವಮಿ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಸ್ಬೆಂಡ್ ಹೇಳಿದರು ಹೋಗಿ ಬರೋಣ ಅಂತ, ಬಟ್ ಅವರು ಬರೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇ ಬಂದುಬಿಟ್ವಿ. ಇವಾಗಲೇ ನಾನು ನವನೀತ ಮನ್ವಿತ್ ಇಬ್ಬರು ಬಂದುಬಿಟ್ಟು ಹೂವೆಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಇವತ್ತಿನ ದಿನ ಸಖತ್ತಾಗಿತ್ತು. ಎಲ್ಲೆಲ್ಲ ಹೋಗ್ತೀವಿ ಅಂತ ಹೇಳಿ ಫುಲ್ ವ್ಲಾಗ್ ಆಗಿರುತ್ತೆ, ನೋಡ್ಕೊಳ್ಳಿ. ಹಾಗೆ ಹೊಸ ದೇವಸ್ಥಾನ ಕೂಡ ಆಗ್ತಾಯಿದೆ, ಅದ್ರ ಓಪನಿಂಗ್ ಕೂಡ ಇದೇ ತಿಂಗಳು. ತುಂಬ ಚೆನ್ನಾಗಿತ್ತು. ಹಾಗೆ ಒಬ್ಬರು ಯೂಟ್ಯೂಬರ್ ಕೂಡ ಸಿಕ್ಕಿದ್ರು ನನಗೆ, ದೀಪಿಕಾ ಅಂತ. ಲಾಸ್ಟ್ ನಿಮಗೆಲ್ಲ ಗೊತ್ತಿದೆ ಅವ್ರು ಯಾರು ಅಂತ ಹೇಳಿ, ದೀಪಿಕಾ ಕನ್ನಡ ವ್ಲಾಗ್ಸ್ ಅಂತ. ಸೊ ಅವರು ಕೂಡ ತುಂಬ ದೊಡ್ಡ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಸೊ ಸಿಕ್ಕಿದ್ರು, ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬಂದೆ. ಅಂದರೆ ಅವರು ನನಗೆ ದೇವಸ್ಥಾನ ಸಿಕ್ಕಿರಲಿಲ್ಲ, ಇಲ್ಲಾಂದರೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಿದ್ದೆ. ಅವ್ರು ರೋಡಲ್ಲಿ ಸಿಕ್ಕರು, ಅವ್ರ ಮಕ್ಕಳ ಜೊತೆ ಬಂದಿದ್ದರು. ಸೊ ಮಾತಾಡಿಸ್ಕೊಂಡು, ಪಾಪ ಯಾವಾಗಲೂ ಸಿಕ್ಕಾಗಲೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಅವರು. ಅವ್ರು ಯಾರು ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ ಅವ್ರ ಲಿಂಕ್ನ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಓಕೆನಾ, ದೀಪಿಕಾ ಕನ್ನಡ ಬ್ಲಾಗ್ಸ್ ಅಂತ. ಸೊ ಓಕೆ, ಬನ್ನಿ. ಹಾಗೆ ಮನ್ವಿತ್ ಮತ್ತು ನವನೀತ ಇಬ್ಬರೂ ದೀರ್ ನಮಸ್ಕಾರ ಹಾಕ್ತಾಯಿದ್ದಾರೆ. ನಂತರ ಪ್ರಸಾದ ಅಂದರೆ ಇವಾಗ ಮಜ್ಜಿಗೆ, ಆಮೇಲೆ ಶರ್ಬತ್ತು, ಆಮೇಲೆ ಕೋಸಂಬರಿ ಎಲ್ಲ ಕಾಮನ್. ಇವಾಗ ಹೊಟ್ಟೆ ಫುಲ್ ಅದೇ ಇರುತ್ತೆ ತಿಂದರೆ. ಇದನ್ನು ಹಚ್ಚಿಸ್ಕೋ, ಅಕ್ಕನ ಕೈ ಹಚ್ಚಿಸ್ಕೋ. ಬಾಯ್. ಜೈ ಶ್ರೀರಾಮ್. ಚೆನ್ನಾಗಿದೆ ಮಗ. ಪಾನಕ ಚೆನ್ನಾಗಿದೆಯಾ? ಜ್ಯೂಸ್ ಚೆನ್ನಾಗಿದೆಯಾ? ಲೆಮನ್, ಪೆಪ್ಪರ್, ಶುಂಠಿ ಹಾಕಿದ್ದಾರೆ. ನಂತರ ಬಂದ್ವಿ ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ. ಲಾಸ್ಟ್ ಇಯರ್ ಕೂಡ ಇದೇ ಥರ ರಾಮ ದೇವ್ರದ್ದು ಮೂರ್ತಿನ ಕೆಳಗಡೆ ಇಟ್ಬಿಟ್ಟು ಪೂಜೆ ಚೆನ್ನಾಗಿ ಮಾಡಿದ್ರು. ಬಟ್ ಅಲ್ಲಿ ಎಂಟ್ರಿ ಇರೋದಿಲ್ಲ, ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಹೊರಗಡೆ ಹಾಗೆ ಮಂಗಳಾರತಿ ಆದ ತಕ್ಷಣ ಹಾಗೆ ನೋಡ್ಕೊಂಡು ಬರಬೇಕಷ್ಟೇ. ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಅಷ್ಟೇ. ಲಾಸ್ಟ್ ಇಯರ್ ಕೂಡ ಇದೇ ಥರ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ನಾನು ನವನೀತ ಮನ್ವಿತ್ತು 3 ಜನನು ಬಂದು ಕರೆಕ್ಟಾಗಿ ಮಂಗಳಾರತಿ ಟೈಮಿಗೆ ಬಂದ್ವಿ. ನಾವು ಆ್ಯಕ್ಚುಲಿ 12 ಗಂಟೆಗೆ ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಎವ್ರಿ ಗುರುವಾರ ಯಾವ ಥರ ಸ್ಟಾರ್ಟ್ ಆಗುತ್ತಲ್ವ, ಸೇಮ್ ಅದೇ ಥರ ಮಂಗಳಾರತಿ ಮಾಡ್ತಾರೆ. ಬಟ್ ಈ ಸ್ವಲ್ಪ ಸ್ಪೆಷಲ್ಲಾಗಿ ಶ್ರೀರಾಮನಿಗೂ ಕೂಡ ಇವತ್ತು ಮಂಗಳಾರತಿ ಆಯಿತು. ಒಳ್ಳೆ ಟೈಮಿಗೆ ಬಂದ್ವಿ ಅನ್ನಿಸ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತ್ರ. ನಿಮ್ಗೆ ಕೂಡ ದರ್ಶನ ಸಿಗ್ತಾ ಇದೆ, ನೋಡ್ಕೊಳ್ಳಿ. ಆದಷ್ಟು ಬೇಗ ನಾನು ಈ ವ್ಲಾಗ್ನ ಇವತ್ತೇ ಆ್ಯಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಹಾಗೆ ಹೊರಗಡೆ ಅಷ್ಟೊಂದೇನು ಜನ ಇರಲಿಲ್ಲ, ಯಾಕಂದರೆ ಸಂಜೆ ಟೈಮಲ್ಲಿ ಬರ್ತಾರೆ ಎಲ್ಲ ಜನ. ಎಲ್ಲ ಡ್ಯೂಟಿ ಇರುತ್ತೆ ಕೆಲವೊಬ್ಬರಿಗೆ, ರಜೆ ಇಲ್ದವರಿಗೆ ಬಂದಿದ್ದರು ಸ್ವಲ್ಪ ಜನ. ಅಂದರೆ ಎವ್ರಿ ಗುರುವಾರ ಬರ್ತಾರಲ್ವ, ಸೊ ಅವರೆಲ್ಲ ಸ್ವಲ್ಪ ಜನ ಬಂದಿದ್ರು ಅಷ್ಟೇ, ಅಷ್ಟೊಂದು ಜನ ಇರಲಿಲ್ಲ. ಮಾಮೂಲಿ ಅಲ್ಲೆಲ್ಲ ಯಾವಾಗಲೂ ಗುರುವಾರ ಸೇವೆ ಮಾಡ್ತಾರಲ್ವ, ಸೊ ಅವರು ಕೂಡ ಇದ್ದರು. ಹಾಗೆ ಮಾತಾಡಿಸ್ಕೊಂಡು ಮಜ್ಜಿಗೆ, ಪಾನಕ, ಆಮೇಲೆ ಕೋಸಂಬರಿ ತಿನ್ಕೊಂಡು ಬಂದ್ವಿ. ನಮಗೇನೋ ಗೊತ್ತಿಲ್ಲ, ನಾನು ಎಲ್ಲೇ ಕೋಸಂಬರಿ ತಿನ್ನಲಿ, ಎಲ್ಲೇ ಪಾನಕ ಕುಡೀಲಿ, ಎಲ್ಲೇ ಮಜ್ಜಿಗೆ ಕುಡೀಲಿ, ಸೊ ನಮ್ಮ ಒಂದು ಬಾಬಾ ದೇವಸ್ಥಾನದಲ್ಲಿ ಕುಡ್ದಂಗೆ ಆ ಟೇಸ್ಟು, ಅಂದರೆ ಎಲ್ಲ ಕಡೆನೂ ಒಂದೇ ಥರ ಮಾಡ್ತಾರೆ, ಬಟ್ ಅಲ್ಲೇನೋ ಒಂಥರ ಶಕ್ತಿ ಇದೆ ಬಾಬಾ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು. ನಮಗೆ ಅಲ್ಲಿ ಕಂಫರ್ಟಬಲ್ ಆದ ಥರ ಎಲ್ಲೂ ಆಗಲ್ಲ ಅಂತಲೇ ಹೇಳ್ಬೋದು. ಬನ್ನಿ.
ಗ್ಲಾಸ್ ಬಿಟ್ಕೊಡಲ್ಲ, ಗ್ಲಾಸ್ನಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬರ್ತಾನೆ ಇಲ್ಲ ಕಣ, ಈ ಕಡೆ ಬಾ. ಚಂದ ಬಂದಿದೆ ಬಾ. ಜೈ ಶ್ರೀರಾಮ್. ನಾನು ಮಾಡ್ತಿದ್ಯಾ, ನೀನು ಮಾಡ್ಕೊತಿದ್ಯಾ? ಜೈ ಶ್ರೀರಾಮ್. ಮನೋ ಬಾರೋ, ರಿಲ್ಯಾಕ್ಸ್ ಆಗಿ ಕುಡಿಯೋಣ ಬಾರೋ. ಸ್ವಲ್ಪ ಲೇಟ್ಗಾದ್ರೂ ಪರವಾಗಿಲ್ಲ. ನಮ್ಮ ಅತ್ತೆ ಮಗ ಹಂಗೆ ಹೇಳ್ಬೇಕಂದ್ರೆ ಅವ್ರ ಜೊತೆ ಮಾಡ್ಬೋದು. ನಾವು ಪಾನ್ಕ ತಗೊಂಬರೋಣ. ನಮ್ಮ ಬಟ್ಟೆ ಸ್ವಲ್ಪನೇ ಇಟ್ಕೊಬಂದೆ. ಬನ್ನಿ ಇಲ್ಲಿ ತಗೋ. ಈ ಚಪ್ಪಲಿ ಇದಾವೆ, ಈ ಕಡೆ ಬಾ. ಕುಡಿತಾ ಇದ್ದಾನೆ ಅವ್ನು ಸ್ಲೋ. ಹೊಟ್ಟೆ ದೊಡ್ಡ, ಗಂಟ್ಲು ಸಣ್ಣ ಅವನು. HCF ಕಂಪ್ನಿಯಾಗ ವರ್ಕ್ ಮಾಡ್ತಿದ್ದಾನೆ. ನನ್ನ ಫೋನ್ ಹೇಳ್ತಿದೆಯಲ್ಲ, ಐ ಥಿಂಕ್ ಇರ್ಬೋದು. ಮನೆಗೆ ಕೊಡಿಸ್ತಾನೆ ಅಷ್ಟು, ಅವ್ರ ಅಪ್ಪ ಕೊಡಿಸಿಲ್ಲ. ಹೋಗಿ ಬಂದಿದ್ದಾಯಿತು. ಸ್ಟಮಕ್ ಫುಲ್ ಆಫ್ ಜ್ಯೂಸು, ಮಜ್ಜಿಗೆ, ಕೋಸಂಬರಿ, ಅದೇ ಫುಲ್ ಇದೆ. ಸೊ ಎಲ್ಲಿ ಹೋದ್ರೂ ಜ್ಯೂಸು, ಮಜ್ಜಿಗೆ, ಕೋಸಂಬರಿನೇ. ನಾವು ಹೋಗಿದ್ದು ನಮ್ಮ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮಾತ್ರ ಆರತಿ ಟೈಮಲ್ಲಿ ಕೂಡ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತು. ಹಾಗೆ ಬಂದುಬಿಟ್ಟು ಜ್ಯೂಸು, ಮಜ್ಜಿಗೆ, ಅಲ್ಲಿ ಕೋಸಂಬರಿ ಏನು ತಿನ್ನೋಕ್ಕೂ ಆಗಲಿಲ್ಲ, ಯಾಕಂದರೆ ಆಂಜನೇಯ ದೇವಸ್ಥಾನದಲ್ಲೇ ಕೋಸಂಬರಿ ತುಂಬ ಕೊಟ್ಬಿಟ್ಟಿದ್ರು. ಸೊ ಅಲ್ಲೇ ತಿನ್ಕೊಂಡು ಹಾಗೆ ಬಾಕ್ಸಲ್ಲಿ ಎತ್ತೋಕ್ಕೂ ಬಂದೆ ನಾನು ಸ್ವಲ್ಪನೇ. ಮತ್ತು ಬೇರೆ ಎಲ್ಲೂ ಇಸ್ಕೊಳಕ್ಕೆ ಹೋಗಿಲ್ಲ. ಜ್ಯೂಸ್ ಚೆನ್ನಾಗಿತ್ತು. ಇದು ಕರ್ಬೂಜ ಹಣ್ಣಿನ ಜ್ಯೂಸು ಸಖತ್ತಾಗಿತ್ತು, ಒಂದು ಕುಡ್ಕೊಂಡ್ವಿ. ಆನಂತರ ಮಜ್ಜಿಗೆ ಸಖತ್ತಾಗಿತ್ತು, ತಿನ್ಕೊಂಡು ಬಂದ್ವಿ. ನಾಳೆ ಕೂಡ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ಬಾಬಾ ದೇವಸ್ಥಾನಕ್ಕೆ ಕೂಡ ಹೋಗೋದಿದೆ. ನವನೀತಾನೂ ಕೂಡ ಬರ್ತಾಳಂತೆ. ನಾನು ನವನೀತಾ ಮನ್ವಿತ್ ಇಬ್ಬರು ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವಳಿಗೆ ಪಾಪ ಬೆಳಗ್ಗೆ ಏನೋ ತಿಂದಿರಲಿಲ್ಲ ಅಂತ, ಅದಕ್ಕೋಸ್ಕರ ಹೊಟ್ಟೆ ಹಸಿವು ಆಗ್ತಾಯಿದೆ ಅಕ್ಕ, ನಂಗೆ ಆಗೋದಿಲ್ಲ ಅಂತ ಅಂದ್ಲು. ಅದಕ್ಕೋಸ್ಕರ ಕೈ ರುಚಿಗೆ ಹೋಗ್ಬಿಟ್ಟು ದೋಸೆ ತಿನ್ಕೊಂಡು ಹೋದ್ವಿ. ಇವತ್ತಿನ ದಿನ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ